ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ಇವತ್ತಿನ ಕ್ಲಾಸ್ ಯಾವ್ದಪ್ಪ ಅಂದ್ರೆ ರೋಗಗಳ ಮಾಹಿತಿ, ಡಿಸೀಸ್ ಇನ್ಫಾರ್ಮೇಶನ್. ವಿದ್ಯಾರ್ಥಿಗಳೇ, ಇಂಗ್ಲಿಷ್ ಅಲ್ಲಿ ರೋಗಗಳನ್ನು ಡಿಸೀಸ್ ಎಂದು ಕರೀತೀವಿ, ಅದೇ ರೀತಿ ಮಾಹಿತಿಯನ್ನು ಇನ್ಫಾರ್ಮೇಶನ್ ಎಂದು ಕರೀತೀವಿ. ಅದೇ ರೀತಿ ರೋಗಗಳ ಬಗ್ಗೆ ಈ ಒಂದು ಜೀವಶಾಸ್ತ್ರದ ವಿಭಾಗದಲ್ಲಿ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಯಾಕಂದ್ರೆ ಪ್ರಚಲಿತ ಘಟನೆಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆದ ನಮ್ಮ ಒಂದು ದೇಹದ ಬಗ್ಗೆ ನಮಗೆ ಗೊತ್ತಿರಬೇಕೆಂದು ಈ ಒಂದು ಸ್ಪರ್ಧಾತ್ಮಕ ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶನ್ ರೇಸ್ ಆಗುತ್ತಿದೆ ವಿದ್ಯಾರ್ಥಿಗಳೇ. ದಯವಿಟ್ಟು ಚೆನ್ನಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಜಿಕೆ 3ನೇ ಕ್ಲಾಸ್ ವಿದ್ಯಾರ್ಥಿಗಳೇ, ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ವಿದ್ಯಾರ್ಥಿಗಳೇ. ಅದೇ ರೀತಿ ರೋಗಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಏನೆಂದು ಕರೆಯುತ್ತೇವೆ? ಇದು ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ರೋಗಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಏನೆಂದು ಕರೆಯುತ್ತೇವೆ ಅಂದ್ರೆ ಪ್ಯಾಥಾಲಜಿ ಎಂದು ಕರೆಯುತ್ತೇವೆ. ಪ್ಯಾಥೋಲಾಜಿ ರೋಗಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಪ್ಯಾಥೋಲಾಜಿ ಶಾಸ್ತ್ರ ಎಂದು ಕರೆಯುತ್ತೇವೆ. ಇದು ಎಲ್ಲಿ ಆಗಿದೆ ಕ್ವಶನ್ ಅಂದ್ರೆ UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, IAS, IPS ಎಕ್ಸಾಮ್ ಅಲ್ಲಿ ಕಂಡಕ್ಟ್ ಮಾಡ್ತಿರೋ UPSC ಒಂದು ಪ್ಯಾಟರ್ನ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ರೋಗಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಪ್ಯಾಥೋಲಾಜಿ ಎಂದು ಕರೆಯುತ್ತೇವೆ. ಅದೇ ರೀತಿ ವಿದ್ಯಾರ್ಥಿಗಳೇ, ರೋಗಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರದ ಒಂದು ವೈದ್ಯರನ್ನು ಏನೆಂದು ಕರೆಯುತ್ತೇವೆ? ಪ್ಯಾಥೋಲಾಜಿಸ್ಟ್ ಎಂದು ಕರೆಯುತ್ತೇವೆ. ಓಕೆ ವಿದ್ಯಾರ್ಥಿಗಳೇ, ಅದೇ ರೀತಿ ಇವಾಗ ರೋಗಗಳ ಬಗ್ಗೆ ಒಂದು ದಿನಾಚರಣೆಗಳು ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು, ಅದು ನೋಡೋಣ ವಿದ್ಯಾರ್ಥಿಗಳೇ. ವಿಶ್ವ ಕುಷ್ಠರೋಗ ದಿನ, ನಿರ್ಮೂಲನಾ ದಿನ. ವಿಶ್ವ ಕುಷ್ಠರೋಗ ನಿರ್ಮೂಲನಾ ದಿನ ಯಾವ್ದಪ್ಪ ಅಂದ್ರೆ ಜನವರಿ 30 ವಿದ್ಯಾರ್ಥಿಗಳು. ಇದು ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ವಿಶ್ವ ಕುಷ್ಠರೋಗ ನಿರ್ಮೂಲನಾ ದಿನ ಯಾವ್ದಪ್ಪ ಅಂದ್ರೆ ಜನವರಿ 30. ಅದೇ ರೀತಿ ವಿದ್ಯಾರ್ಥಿಗಳೇ, ಈ ಕುಷ್ಠರೋಗಕ್ಕೆ ಕಾರಣವಾದ ವೈರಸ್ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಜೀವಾಣು ಯಾವ್ದಪ್ಪ ಅಂದ್ರೆ ಮೈಕ್ರೋ ಬ್ಯಾಕ್ಟೀರಿಯಾ ವೆಫ್ರೆ. ಇದು ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಕುಷ್ಠರೋಗಕ್ಕೆ ಕಾರಣವಾದ ವೈರಸ್ ಯಾವ್ದಪ್ಪ ಅಂದ್ರೆ ಮೈಕ್ರೋ ಬ್ಯಾಕ್ಟೀರಿಯಾ ವೆಫ್ರೆ. ಅದೇ ರೀತಿ ವಿದ್ಯಾರ್ಥಿಗಳೇ, ವಿಶ್ವ ಕ್ಯಾನ್ಸರ್ ದಿನ ಯಾವ್ದಪ್ಪ ಅಂದ್ರೆ ಫೆಬ್ರವರಿ 4 ವಿದ್ಯಾರ್ಥಿಗಳೇ, ವಿಶ್ವ ಕ್ಯಾನ್ಸರ್ ದಿನ. ಈ ಒಂದು ಕ್ಯಾನ್ಸರ್ ಸೂಚನೆ ಹೆಂಗಿರ್ತದೆ ಅಂದ್ರೆ ಯಾವ ರಿಬ್ಬನ್ ಇರ್ತದೆ ಅಂದ್ರೆ ಪಿಂಕ್ ರಿಬ್ಬನ್ ಇರುತ್ತೆ. ಪಿಂಕ್ ರಿಬ್ಬನ್ ಇರುತ್ತೆ ವಿದ್ಯಾರ್ಥಿಗಳೇ. ಈ ತರ ರಿಬ್ಬನ್ ಇರುತ್ತೆ ಪಿಂಕ್ ರಿಬ್ಬನ್ ಇರುತ್ತೆ ವಿದ್ಯಾರ್ಥಿಗಳೇ. ಈ ತರ ಪಿಂಕ್ ರಿಬ್ಬನ್ ಇರುತ್ತೆ. ವಿಶ್ವ ಕ್ಯಾನ್ಸರ್ ದಿನ ಪಿಂಕ್ ರಿಬ್ಬನ್ ಇರುತ್ತೆ. ಸೂಚಕ ಏನಪ್ಪ ಅಂದ್ರೆ ಪಿಂಕ್ ರಿಬ್ಬನ್ ವಿದ್ಯಾರ್ಥಿಗಳೇ. ವಿಶ್ವ ಕ್ಯಾನ್ಸರ್ ದಿನ ಯಾವ್ದಪ್ಪ ಅಂದ್ರೆ ಫೆಬ್ರವರಿ 4. ಅದೇ ರೀತಿ ವಿದ್ಯಾರ್ಥಿಗಳೇ, ವಿಶ್ವ ಗ್ಲಾಕೋಮಾ ದಿನ ಮಾರ್ಚ್ 6ನೇ ತಾರೀಕು. ವಿಶ್ವ ಗ್ಲಾಕೋಮಾ ದಿನ. ಈ ಗ್ಲಾಕೋಮಾ ದಿನ ಏನಪ್ಪ ಅಂದ್ರೆ ಇದು ಗ್ಲಾಕೋಮಾ ರೋಗ ಕಣ್ಣಿಗೆ ಬರುತ್ತದೆ. ಯಾವ ಭಾಗಕ್ಕೆ ಬರ್ತದೆ ಅಂದ್ರೆ ಕಣ್ಣಿಗೆ ಬರುತ್ತದೆ. ವಿಶ್ವ ಗ್ಲಾಕೋಮಾ ದಿನ ಕಣ್ಣಿಗೆ ಬರುವ ರೋಗ. ಅಂಧರಿಗೆ ಅಂಧತ್ವಕ್ಕೆ ಮೇನ್ ಕಾರಣ ಏನಪ್ಪ ಅಂದ್ರೆ ಗ್ಲಾಕೋಮಾ ದಿನ. ಅದೇ ರೀತಿ ವಿದ್ಯಾರ್ಥಿ, ವಿಶ್ವ ಕಿಡ್ನಿ ದಿನ ಯಾವ್ದಪ್ಪ ಅಂದ್ರೆ ಮಾರ್ಚ್ 12. ವಿಶ್ವ ಕಿಡ್ನಿ ದಿನ ಯಾವ್ದಪ್ಪ ಅಂದ್ರೆ ಮಾರ್ಚ್ 12. ಕಿಡ್ನಿ ಫೇಲ್ ಆದ್ರೆ ಯಾವ ಪರೀಕ್ಷೆಯನ್ನು ಮಾಡುತ್ತಾರಪ್ಪ ಅಂದ್ರೆ ಕಿಡ್ನಿ ಚೆನ್ನಾಗಿದೆ ಇಲ್ಲಪ್ಪ ಅನ್ನೋದ್ರೆ ಕ್ರಿಯಾಟಿನ್ ಲೆವೆಲ್. ಕ್ರಿಯಾಟಿನ್ 1.5 ಗಿಂತ ಹೆಚ್ಚಿದ್ರೆ 1.8, 1.9, 2.0 ಇದ್ರೆ ಕಿಡ್ನಿ ಹಾಳಾಗಿದೆ ಎಂದು ಅರ್ಥ ವಿದ್ಯಾರ್ಥಿಗಳೇ. ಕಿಡ್ನಿ ಹಾಳಾಗಿದೆ ಎಂದು ಅರ್ಥ. ಅದೇ ರೀತಿ ಕಿಡ್ನಿ ಒಂದು ಫೇಲ್ ಆದ್ರೆ ಯಾವ ಒಂದು ಅದೇ ರೀತಿ ವಿದ್ಯಾರ್ಥಿಗಳು ಕಿಡ್ನಿ ಫೇಲ್ ಆದ್ರೆ ಯಾವ ಒಂದು ಔಷಧಿ ಕೊಡ್ತಾರೆ ಅಂದ್ರೆ ಡಯಾಲಿಸಿಸ್. ಕಿಡ್ನಿ ಫೇಲ್ ಆದ್ರೆ ಒಂದು ತಿಂಗಳಿಗೆ ಒಂದು ಬಾರಿ ಡಯಾಲಿಸಿಸ್ ಮಾಡಿಸಬೇಕು ವಿದ್ಯಾರ್ಥಿಗಳೇ. ಈ ಡಯಾಲಿಸಿಸ್ ಎಷ್ಟಾಗ್ತದೆ ಅಂದ್ರೆ 2600 ಖರ್ಚು ಆಗುತ್ತದೆ. ಒಂದ್ಸಲ ಹೋಲ್ ಮಾಡಿ ರಕ್ತವನ್ನು ಹೀರ್ಕೊಂಡು ಫ್ರೆಶ್ ಮಾಡಿ ಅದೇ ರೀತಿ ರಿಫ್ರೆಶ್ ಮಾಡಿ ಮತ್ತೆ ರಕ್ತ ನಮ್ಮ ದೇಹದೊಳಗೆ ಮತ್ತೆ ಹೋಗುತ್ತದೆ. ಆ ರೀತಿಯಾಗಿ ಮಿಷಿನ್ ಕೂಡ ಈ ವಿದ್ಯಾರ್ಥಿಗಳ ಮಿಷಿನ್ ಹೆಸರು ಡಯಾಲಿಸಿಸ್. ಕಿಡ್ನಿ ಫೇಲ್ ಆದ್ರೆ ಮಾಡುವ ಒಂದು ಔಷಧಿ ಯಾವ್ದಪ್ಪ ಅಂದ್ರೆ ಡಯಾಲಿಸಿಸ್ ವಿದ್ಯಾರ್ಥಿಗಳೇ. ಅದೇ ರೀತಿ ವಿಶ್ವ ಕಿಡ್ನಿ ದಿನ ಯಾವ್ದಪ್ಪ ಅಂದ್ರೆ ಮಾರ್ಚ್ 12. ಅದೇ ರೀತಿ ವಿಶ್ವ ಕ್ಷಯ ದಿನ ಅಂದ್ರೆ ಎಲ್ಲರಿಗೂ ಅರ್ಥ ಆಗಲ್ಲ ವಿದ್ಯಾರ್ಥಿಗಳು. ಕ್ಷಯ ದಿನ ಅಂದ್ರೆ TB ಅಂದ್ರೆ ಅರ್ಥ ಆಗುತ್ತೆ. ವಿಶ್ವ TB ದಿನ ಯಾವ್ದಪ್ಪ ಅಂದ್ರೆ ಮಾರ್ಚ್ 24 ವಿದ್ಯಾರ್ಥಿಗಳೇ. ಅದೇ ರೀತಿ ವಿಶ್ವ ಕಿಡ್ನಿ ದಿನ ಮಾರ್ಚ್ 12. ಅದೇ ರೀತಿ ವಿಶ್ವ ಕ್ಷಯ ದಿನ ಮಾರ್ಚ್ 24. ವಿಶ್ವ TB ದಿನ. ಅದೇ ರೀತಿ ವಿದ್ಯಾರ್ಥಿ, ಟಿಬಿಗೆ ಕಾರಣವಾದ ವೈರಸ್ ಮೈಕ್ರೋ ಬ್ಯಾಕ್ಟೀರಿಯಾ ಟ್ಯೂಬರ್ ಲೈ ವಿದ್ಯಾರ್ಥಿ. ಇದು ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. PC, PSI, SD, FD ಅಲ್ಲಿ ಹಲವಾರು ಸಲ ಕೇಳಿದ್ದಾರೆ. ಅದೇ ರೀತಿ ವೈದ್ಯರ ದಿನ, ಭಾರತೀಯ ವೈದ್ಯರ ದಿನ ಯಾವಾಗ ಬಂದ್ರೆ ಜುಲೈ 1 ವೈದ್ಯರ ದಿನ ಖಂಡಿತವಾಗಿ ಗೊತ್ತಿರಬೇಕು ವಿದ್ಯಾರ್ಥಿಗಳು. ಜುಲೈ 1ನೇ ತಾರೀಕು ಡಾಕ್ಟರ್ ಹುಟ್ಟಿದ ದಿನ ವಿದ್ಯಾರ್ಥಿಗಳೇ. ಅದೇ ರೀತಿ ವಿಶ್ವ ಆರೋಗ್ಯ ದಿನ ಯಾವಾಗ ಬಂದ್ರೆ ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನ ಏಪ್ರಿಲ್ 7 ವಿದ್ಯಾರ್ಥಿಗಳು. ಅದೇ ರೀತಿ ಹಿಮಾಫೋಲಿಯಾ ದಿನ ಅಂದ್ರೆ ರಕ್ತ ಹೆಪ್ಪುಗಟ್ಟದೆ ಇರುವ ರೋಗ. ಅದೇ ರೀತಿ ವಿದ್ಯಾರ್ಥಿಗಳು, ಈ ಹಿಮಾಫೋಲಿಯಾ ಯಾವ ವಿಟಮಿನ್ ಕೊರತೆಯಿಂದ ಬರುತ್ತದೆ ಅದೊಂದು ಎಕ್ಸಾಮ್ ಅಲ್ಲಿ ಕೇಳಿದರೆ ವಿಟಮಿನ್ K ಕೊರತೆಯಿಂದ ಬರುತ್ತದೆ. ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ವಿಟಮಿನ್ K ಕೊರತೆಯಿಂದ ಹಿಮಾಫೋಲಿಯಾ ದಿನ ಬರುತ್ತದೆ. ಏಪ್ರಿಲ್ 17ನೇ ತಾರೀಕು ಹಿಮಾಫೀಲಿಯಾ ದಿನ ವಿದ್ಯಾರ್ಥಿಗಳು. ಅದೇ ರೀತಿ ಈ ಒಂದು ಹಿಮಾಫೀಲಿಯಾವನ್ನು ರಾಯಲ್ ಡಿಸೀಸ್ ಎಂದು ಕರೆಯುತ್ತೇವೆ. ಯಾವ ರೋಗವನ್ನು? ರಾಯಲ್ ಡಿಸೀಸ್ ಎಂದು ಕರೆಯುತ್ತೇವೆ. ಅದೇ ರೀತಿ ವಿದ್ಯಾರ್ಥಿಗಳೇ, ರಾಜರ ರೋಗ ಎಂದು ಯಾವ ರೋಗವನ್ನು ಕರೆಯುತ್ತೇವೆ ಅಂದ್ರೆ ಹಿಮಾಫೋಲಿಯಾ. ರಾಜರ ರೋಗ ಎಂದು ಕೂಡ ಕರೀತೇವೆ. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಅದೇ ರೀತಿ ಲಿವರ್ ದಿನ ಯಾವ್ದಪ್ಪ ಅಂದ್ರೆ ಏಪ್ರಿಲ್ 19 ಲಿವರ್ನ ದಿನ. ಲಿವರ್ ಅಂದ್ರೆ ಯಕೃತ ಏಪ್ರಿಲ್ 19. ಅದೇ ರೀತಿ ವಿದ್ಯಾರ್ಥಿ, ಲಿವರ್ಗೆ ಬರುವ ರೋಗ ಯಾವ್ದಪ್ಪ ಅಂದ್ರೆ ಹೆಪಟೈಟಿಸ್ ಬಿ ರೋಗ ಬರುತ್ತದೆ. ಅದೇ ರೀತಿ ಕಾಮಾಲೆ ಕೂಡ ಲಿವರ್ಗೆ ಬರುತ್ತದೆ. ಕಾಮಾಲೆ ಕಣ್ಣಿಗೆ ಬರುವುದಿಲ್ಲ ವಿದ್ಯಾರ್ಥಿಗಳೇ, ಕಾಮಾಲೆ ಲಿವರ್ಗೆ ಬರುತ್ತೆ ಹೆಚ್ಚಿನ ಆಲ್ಕೋಹಾಲ್ ಕುಡಿಯುವುದರಿಂದ. ಅದೇ ರೀತಿ ವಿದ್ಯಾರ್ಥಿಗಳೇ, ಲಿವರ್ ರೋಗ ಬರುತ್ತದೆ ಏಪ್ರಿಲ್ 19. ಅದೇ ರೀತಿ ವಿದ್ಯಾರ್ಥಿಗಳೇ, ವಿಶ್ವ ರೆಡ್ ಕ್ರಾಸ್ ದಿನ ಯಾವ್ದಪ್ಪ ಅಂದ್ರೆ
ಮಾರ್ಚ್ ಮೇ 8 ವಿಶ್ವ ರೆಡ್ ಕ್ರಾಸ್ ದಿನ. ಅದೇ ರೀತಿ ವಿದ್ಯಾರ್ಥಿಗಳು ಲಿವರ್ ಚೆನ್ನಾಗಿದೆ ಇಲ್ಲಪ್ಪ ಅನ್ನೋದು ಒಂದು ಪರೀಕ್ಷೆ ಇರ್ತದೆ ವಿದ್ಯಾರ್ಥಿಗಳ LFT ಲಿವರ್ ಫಂಕ್ಷನ್ ಟೆಸ್ಟ್ ಇದು ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ಲಿವರ್ ನ ಬಗ್ಗೆ ಅಧ್ಯಯನ ಮಾಡುವ ಪರೀಕ್ಷೆ ಯಾವ್ದಪ್ಪ ಅಂದ್ರೆ LFT. ಅದೇ ರೀತಿ ಏಡ್ಸ್ ನ ಒಂದು ಪರೀಕ್ಷೆಯನ್ನು ಮಾಡಲು ಒಂದು ಪರೀಕ್ಷೆ ಯಾವ್ದಪ್ಪ ಎಲಿಸಾ. ಅದೇ ರೀತಿ ಲಿವರ್ ಬಗ್ಗೆ ಅಧ್ಯಯನ ಮಾಡುವ ಪರೀಕ್ಷೆ ಯಾವ್ದಪ್ಪ ಅಂದ್ರೆ LFT ಲಿವರ್ ಫಂಕ್ಷನ್ ಟೆಸ್ಟ್ ವಿದ್ಯಾರ್ಥಿಗಳು. ಇದು 650 ರೂಪಾಯಿ ಇರುತ್ತೆ ಲಿವರ್ ಫಂಕ್ಷನ್ ಟೆಸ್ಟ್. ಲಿವರ್ ಯಾವ ತರ ಪರೀಕ್ಷೆ ಇರುತ್ತೆ, ಇಲ್ಲಿ ಹೆಚ್ಚು ಹಾಳಾಗಿದೆ, ಇಲ್ಲಿ ಒಳ್ಳೆಯದಾಗಿದೆ ಅನ್ನೋದು ಗೊತ್ತಾಗುವುದಕ್ಕೆ LFT ಟೆಸ್ಟ್ ಮಾಡುತ್ತಾರೆ. ಅದೇ ರೀತಿ ವಿದ್ಯಾರ್ಥಿಗಳೇ ವಿಶ್ವ ಲಿವರ್ ದಿನ ಯಾವ್ದಪ್ಪ ಏಪ್ರಿಲ್ 19. ಅದೇ ರೀತಿ ವಿಶ್ವ ರೆಡ್ ಕ್ರಾಸ್ ದಿನ ಮೇ 8. ಅದೇ ರೀತಿ ಮೆದುಳಿನ ದಿನ ಜೂನ್ 8. ಮೆದುಳಿನ ದಿನ ತುಂಬಾ ಇಂಪಾರ್ಟೆಂಟ್ ದಿನ ವಿದ್ಯಾರ್ಥಿಗಳಾದ್ರೆ ನಮ್ಮ ಬಾಡಿ ಒಳಗೆ ಕೆಲಸ ಮಾಡೋದು ಈ ಮೆದುಳೇ ಮುಖ್ಯ ಕಾರಣ. ಅದೇ ರೀತಿ ರಕ್ತದಾನ ದಿನ ಯಾವ್ದಪ್ಪ ಅಂದ್ರೆ ಜೂನ್ 14. ರಕ್ತದಾನ ದಿನ ಯಾವ್ದಪ್ಪ ಅಂದ್ರೆ ಜೂನ್ 14 ವಿದ್ಯಾರ್ಥಿಗಳು. ಅದೇ ರೀತಿ ರಕ್ತವನ್ನು ವಿಂಗಡಣೆ ಮಾಡಿದ ವಿಜ್ಞಾನಿ ಯಾರಪ್ಪ ಅಂದ್ರೆ ಕಾರ್ಲ್ ಲ್ಯಾಂಡ್ ಸ್ಪಿನ್ನರ್. ರಕ್ತವನ್ನು ವಿಂಗಡಣೆ ಮಾಡಿದ ವಿಜ್ಞಾನಿ. ಅದೇ ರೀತಿ ರಕ್ತ ಪರಿಚಲನವನ್ನು ಕಂಡುಹಿಡಿದ ವಿಜ್ಞಾನಿ ತುಂಬಾ ಸಲ ಕೇಳಿದ್ದಾರೆ. ರಕ್ತ ಪರಿಚಲನವನ್ನು ಕಂಡುಹಿಡಿದ ವಿಜ್ಞಾನಿ ವಿಲಿಯಂ ಆರ್ವೆ. ಅದೇ ರೀತಿ ನಮ್ಮ ದೇಹದಲ್ಲಿ ರಕ್ತದ ಪ್ರಮಾಣ ಎಷ್ಟಿರ್ತದೆ ಅಂದ್ರೆ 5ರಿಂದ 6 ಲೀಟರ್ ಇರುತ್ತದೆ. ರಕ್ತದ ಪ್ರಮಾಣ ಎಷ್ಟಿರ್ತದೆ ಅಂದ್ರೆ ನಮ್ಮ ದೇಹದಲ್ಲಿ 5ರಿಂದ 6 ಲೀಟರ್ ರಕ್ತವನ್ನು ಇರುತ್ತದೆ. ಅದೇ ರೀತಿ ವಿದ್ಯಾರ್ಥಿಗಳು ತುಂಬಾ ಸಲ ಎಕ್ಸಾಮ್ ಅಲ್ಲಿ ರೋಗಗಳ ಬಗ್ಗೆ ಕೇಳಿದ್ದಾರೆ ವಿದ್ಯಾರ್ಥಿಗಳು. ಅದೇ ರೀತಿ ತುಂಬಾ ಸಲ ರೋಗಗಳ ಬಗ್ಗೆ ಕೇಳಿದ್ದಾರೆ. ಅದೇ ರೀತಿ ವಿಶ್ವ ಕುಷ್ಠರೋಗ ದಿನ. ಅದೇ ರೀತಿ ವಿಶ್ವ ಕುಷ್ಠರೋಗ ನಿರ್ಮೂಲ ದಿನ ಯಾವಾಗಪ್ಪ ಅಂದ್ರೆ ಜನವರಿ 30. ಅದೇ ರೀತಿ ವಿಶ್ವ ಕ್ಯಾನ್ಸರ್ ದಿನ ಫೆಬ್ರವರಿ 4. ಅದೇ ರೀತಿ ವಿಶ್ವ ಗ್ಲಾಕೋಮಾ ದಿನ ಮಾರ್ಚ್ 6. ಅದೇ ರೀತಿ ವಿಶ್ವ ಕಿಡ್ನಿ ದಿನ ಮಾರ್ಚ್ 12. ಅದೇ ರೀತಿ ವಿಶ್ವ ಕ್ಷಯ ದಿನ ಅಂದ್ರೆ TB ದಿನ ಮಾರ್ಚ್ 24. ಅದೇ ರೀತಿ ವೈದ್ಯರ ದಿನ ಜುಲೈ 1. ಅದೇ ರೀತಿ ವಿಶ್ವ ಆರೋಗ್ಯ ದಿನ ಏಪ್ರಿಲ್ 7. ಅದೇ ರೀತಿ ಹಿಮಾಫೋಲಿಯಾ ದಿನ ಏಪ್ರಿಲ್ 17. ಅದೇ ರೀತಿ ಲಿವರ್ ದಿನ ಏಪ್ರಿಲ್ 19. ಅದೇ ರೀತಿ ವಿಶ್ವ ರೆಡ್ ಕ್ರಾಸ್ ದಿನ ಮೇ 8. ಅದೇ ರೀತಿ ಮೆದುಳಿನ ದಿನ ಜೂನ್ 8. ಅದೇ ರೀತಿ ರಕ್ತದಾನ ದಿನ ಜೂನ್ 14. ಇವೆಲ್ಲ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಯಾಕಂದ್ರೆ ಪ್ರತಿಯೊಂದು ಮಾರ್ಕ್ಸ್ ಕೂಡ ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಯಾಕಂದ್ರೆ ನಾವು ಜಾಬ್ ಅನ್ನು ಪಡೆದುಕೊಳ್ಬೇಕಂದ್ರೆ ನಾವು ಪ್ರತಿಯೊಂದು ನೀಟ್ ಆಗಿ ಅಧ್ಯಯನ ಮಾಡಬೇಕು ವಿದ್ಯಾರ್ಥಿಗಳು. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ವಿದ್ಯಾರ್ಥಿಗಳು. ಸಾಕಷ್ಟು ಬಾರಿ PC ಇಂದ DC ವರೆಗೂ ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ವರೆಗೂ ಕೂಡ ಈ ಒಂದು ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿ. ದಯವಿಟ್ಟು ಈ ವಿಡಿಯೋವನ್ನು ಚೆನ್ನಾಗಿ ನೋಡಿ ನೋಟ್ಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ದಯವಿಟ್ಟು ಶೇರ್ ಮಾಡಿ ವಿದ್ಯಾರ್ಥಿಗಳು. ಇನ್ನೊಬ್ಬ ವಿದ್ಯಾರ್ಥಿ ಕೂಡ ಹೆಲ್ಪ್ ಆಗಲಿ ವಿದ್ಯಾರ್ಥಿಗಳು. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ. GK 3ನೇ ವಿಡಿಯೋ ಮುಕ್ತಾಯವಾಗುತ್ತದೆ.